ತೊಂದರೆ ರೀ. 2 ಜನ ಈ ಒಂದು ಆಕ್ಸಿಜನ್ ಸಿಗಲಾರ ಸತ್ತು ಹೋದರು ಅನ್ನೋದು ನಾವು ನೋಡಿದ್ದೀವಿ. ಅದೇ ಒಂದು ದೊಡ್ಡ ಹಗರಣ ಆಗ್ತದೆ. ಅದರಲ್ಲೂ ಗಂಗಾ ತೀರದಲ್ಲೇ ಅವತ್ತು ಕೋವಿಡ್ಗೊಳಗಾಗಿ ಜನರನ್ನು ಹೋಗೋದು, ಅಲ್ಲೆಲ್ಲ ಬಿಟ್ಟು ಹೋಗೋದು ಅಂತ ನೋಡಿದಾಗ, ಇವನು ಅವತ್ತು ಒಬ್ಬ ವ್ಯಕ್ತಿ ತೀರ್ಕೊಂಡಪ್ಪ ಅಂದ್ರೆ ಕೋವಿಡ್ ಆದಂಥ ವ್ಯಕ್ತಿ ತೀರ್ಕೊಂಡು ಅವ್ನು ಸಮೀಪ ಸಹಿತ ಹೋಗಲಾರ ಸ್ಥಿತಿ, ಅವನಿಗೆ ಮಣ್ಣು ಕೊಡ್ಲಿಕ್ಕೆ ಸಹಿತ ಹೋಗಲಾರ ಸ್ಥಿತಿ ಆಗಿತ್ತು. ಮನೆ ಜನ ಸಹಿತಲ್ಲಿ ಹೋಗಲಾರದಂಥ ಪರಿಸ್ಥಿತಿ. ಇಷ್ಟು ಭೀಕರ ನಮ್ಮ ಇತಿಹಾಸ ನಾವು ಎಂದೂ ಕೆಂಡು ಕೇಳಿರಿ. ಅದು ಪ್ಲೇಗ್ ಬಗ್ಗೆ ಕೇಳಿದ್ದೀವಿ, ಕಾಲರ ಬಗ್ಗೆ ಕೇಳಿದ್ದೀವಿ, ಪ್ಲೇಗ್ ಇಡೀ ಊರಿಗೆ ಗುರ್ತಕೊಂಡು ಹೋಗ್ತದಪ್ಪ ಅಂತ ಕೇಳಿದ್ದೀವಿ. ಅದು ಇವತ್ತಿಲ್ಲ. ಆ ಮಾತು ಬೇರೆ. ಇದು ನಾವು ಪ್ರತ್ಯಕ್ಷ ನೋಡಿದ್ದೀವಿ. ಮತ್ತು ನಮ್ಮ ಮೀಡಿಯಾ ತುಂಬೊಬ್ಬರು ಅದೇ ಸುದ್ದಿ ಪಟ 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 ಹುಳುಗಳು ಸತ್ತಂಗೆ ಮನುಷ್ಯನ ಸಹಿತ ತೋರಿಸ್ತಾಯಿದ್ರು. ನಮ್ಮ ಈ ಒಂದು ಪ್ರೆಸ್ ಮೀಡಿಯಾ ತೋರಿಸಿದ್ದನ್ನು ನೋಡಿದ್ರಂತ ಇನ್ನೂ ಇವತ್ತು ನಳಗೆ ಬಿಡುತ್ತದೆ. ಆವತ್ತಿನ ದಿನಗಳು ನೆನೆಸ್ಕೊಳ್ರಿ ಸಾಕು. ಹೀಗಾಗಿ ಅವತ್ತು ಡಾಕ್ಟರ್ಸು, ಅವತ್ತು ಮೀಡಿಯಾ, ಸರ್ಕಾರಂತೆ ಆ ಸಂದರ್ಭದಲ್ಲಿ ನಾವು ಔಷಧ ಕೊಟ್ಟಿವಿ, ಮಾಡಿವಿ ಅಂತ ಹೇಳಿದ್ವಿ. ಏನಿತ್ತು ಎಲ್ಲ ಕೊರತೆಗಳಿದ್ದು ಮಾಡಿದ್ವಿ ಅಂತೇಳಿ ಆ ದುಡ್ಡು ಖರ್ಚು ಮಾಡೋದು ನೋಡಿದ್ರೆ ನಮಗೆಲ್ಲ ಸರಳವಾಗಿನ ಫ್ರೀಯಾಗಿ ನಮ್ಗೆ ಆಕ್ಸಿಜನ್ ಸಿಗುವಂಥ ಮತ್ತೆ ಹೋಗುವಂಥ ಸಾಧ್ಯತೆಗಳಿದ್ದು ಮಾಡೋಕ್ಕೆ ಸಾಧ್ಯತೆ. ಅದು ಮಾಡ್ದೆ ಅದು 1ಕ್ಕೆ 4 ರೇಟು 10 ರೇಟು ಮಾಡಿ ಎಲ್ಲರೂ ಲಾಭ ಹೊಡೆದು ಅಂಥ ಒಂದು ಭ್ರಷ್ಟಾಚಾರದ ಕುಪ್ಪವನ್ನು ಬಯಲು ಹೇಳೋ ಪ್ರಯತ್ನಕ್ಕಾಗಿ ನಮ್ಮ ಸಿದ್ದರಾಮಯ್ಯನವರು, ಅದರಲ್ಲೂ BJPಯ ಸರ್ಕಾರ ಸಂದರ್ಭದಲ್ಲಿತ್ತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು. ಆ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ಮತ್ತು ಅದೇ ಕಾಲ B ಶ್ರೀರಾಮುಲು ಹೆಲ್ತ್ ಮಿನಿಸ್ಟರ್, ಆರೋಗ್ಯ ಮಿನಿಸ್ಟರ್ ಇದ್ದರು. ದೊಡ್ಡ ಹಗರಣ ಹೋಯಿತು. ಇವರು ಯಾರ ಮಾತನ್ನು ಕೇಳಲಿಲ್ಲ, ಅಧಿಕಾರಿಗಳ ಮಾತನ್ನು ಕೇಳಲಿಲ್ಲ, ತಮ್ಮ ಮನಸ್ಸೂ ಇಚ್ಛೆ ಮಾಡಿದ್ರು ಅಂತೇಳಿ ವರದಿಗಳು ಇದ್ದ. ಆ ನೆಲೆಯಲ್ಲೇ ಸಾಕಷ್ಟು ಹಗರಣ ಆಗಿದ್ದ ನೆಲೆಯಲ್ಲೇ ಸಿದ್ದರಾಮಯ್ಯ ಸರ್ಕಾರ ಬಂದ ತಕ್ಷಣ ಮೊದಲು ಮಾಡಿದ ಕೆಲಸ ಈ ಒಂದು ಕೋವಿಡ್ದಾದ ಹಗರಣವನ್ನು ಜನರಿಗೆ ತಿಳಿಸ್ಬೇಕು ಅನ್ನೋ ನೆಲೆಯಲ್ಲೇ ನ್ಯಾಯಮೂರ್ತಿ ಮೈಕಲ್ D. ಖುನಾ ಅವರ ನೇತೃತ್ವದಲ್ಲೇ ಒಂದು ವರದಿ ತಯಾರು ಮಾಡಪ್ಪ ಅಂತ ಹೇಳಿದರು. ಈಗಾಗಲೇ ಮೊದಲನೇ ವರದಿ, ಪ್ರಥಮ ಮಧ್ಯಂತರ ವರದಿ ಪ್ರಕಾರ 1500 ಪುಟಗಳ ಒಂದು ದೊಡ್ಡ ಸಂಪುಟವನ್ನು ತಯಾರು ಮಾಡಿಕೊಟ್ರು. ಅದು ಇಚ್ಛೆ ನಡೆದ, ಅದ್ರ ವಿಮರ್ಶೆ ನಡೆದ, ಅದ್ರ ಏನಾಗಿದೆ ಕಂಡು ಹಿಡಿದ ಪ್ರಶ್ನೆ. ಯಾಕಂದ್ರೆ ಒಬ್ಬರು ಆರೋಪ ಮಾಡಬೇಕಾಗಿತ್ತಪ್ಪ ಅಂದ್ರೆ ಅದು ಸ್ಪಷ್ಟವಾದ ದಾಖಲೆಗಳು ಬೇಕಲ್ಲ, ಅದನ್ನು ಮಾಡುವಂಥ ಕೆಲಸವನ್ನು ಅದು ಮಾಡ್ತಾಯಿದೆ. ಈಗ ಮತ್ತೊಂದು 2ನೇದು ಬರ್ತಾಯಿದೆ, 1808 ಪುಟಗಳ ವರದಿ. ಅದರ ಸಾಕ್ಷ್ಯಾಧಾರಗಳು ಎಲ್ಲನೂ ಯಾವ ರೀತಿ ಆಗಿದೆ, ಅಧಿಕಾರಿಗಳು ಯಾವ ರೀತಿ ದುರುಪಯೋಗ ಮಾಡಿಕೊಂಡ್ರು, ಸರ್ಕಾರ ಯಾವ ರೀತಿ ದುರುಪಯೋಗ ಮಾಡಿಕೊಡ್ತು. ಆವತ್ತಿನ ಆರೋಗ್ಯ ಮಿನಿಸ್ಟರ್ ಜೊತೆಗೆ ಆವತ್ತಿನ ಏನಪ್ಪ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅಂತ ನಮ್ಮ ಸುಧಾಕರ್ ಅವರಾಗಿರ್ಬೋದು, ಡಾಕ್ಟರ್ ಸುಧಾಕರ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅನೇಕರು ಮತ್ತು ಅಧಿಕಾರಿಗಳಂತೆ ಅವ್ರು ಹೇಳ್ತಿರೋದು. ನಮ್ಮ ದೇಶ ಈ ಮೇಲಿಂದ ಹೇಳ್ತಾ ಇರ್ತಾನೆ ಈ ಮಾತನ್ನು, ಅವ್ರಿಗಿದ್ದಂಥ ಪೇಮೆಂಟು ಇವತ್ತು IAS ಅಧಿಕಾರಿ ಆಗಿರ್ಬೋದು, KS ಅಧಿಕಾರಿ ಆಗಿರ್ಬೋದು,